ಹಾ ಆಯ್ತು ಅಲ್ವಾ. ಧ್ರುವ್ ಬಗ್ಗೆ KVN ಅವ್ರ ಬಗ್ಗೆ ಯಾಕೆ ಮಾತಾಡೋದು? ಫಸ್ಟ್ ಆಫ್ ಆಲ್ ಒಬ್ರು ಒಂದು ಸಿನಿಮಾ ಮಾಡಿದಾಗ, ನಾನು ಕರಿಯ ಸಿನಿಮಾ ಇಂದ ಹಿಡಿದು ಟಿಲ್ ಟುಡೇ KD ವರ್ಗುನು ಒಂದೇ ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದನ್ನ, ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನ KD ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೀನಿ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ನನ್ನ ಟೈಮು. ಏನು ಕೇಳಿನ ಇರೋದು? ಪ್ರೊಡ್ಯೂಸರ್ ನೋವಾಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡು ಹೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಮ ಇಷ್ಟ ರೀ. KVN 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, ಅದು KVN ಅವ್ರದ್ದು, KVN ಸಂಸ್ಥೆ ಅವ್ರದ್ದು. ಈಗ ಯಾರು ಮಾತಾಡೋಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂವಾರಿಗೆ ಮಾತಾಡೋಕ್ಕೆ? ಅದನ್ನ ಜನ ಮಾತಾಡ್ತಾರೆ, ಅದನ್ನೇ ಕೇಳ್ತಾ ಇರೋದು. ಅದನ್ನ ನನ್ನ ಹೆಸರು ಯಾಕೆ ಪ್ರತಿ ಸಾರಿ ಈ ಥರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು, ಇಲ್ಲಾಂದ್ರೆ ಗೊತ್ತಿರಲಿಲ್ಲ. ನಾನು ನಿಜ ಗೊತ್ತಿರಲಿಲ್ಲ. ನಾನು ಏನಕ್ಕೆ ಅಂದರೆ ಬಿಡ್ರಿ ಅಂತ. ಈಗ ನಾವು ತಲೆ ಕೆಟ್ಟಂಗೆ ಮಾತಾಡೋಕ್ಕಾಗಲ್ಲ ಅಲ್ವಾ? ನಾವು ಲೂಸ್ ಥರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಸೊ ಅದರಿಂದ ನಾನೇನು ಮಾಡಿದ್ದೀನಿ. ಸೊ ಎನಿವೆ ಇಲ್ಲಿ ನನ್ನನ್ನು ಯಾವತ್ತೂ ಫಿಲಿಮ್ ಚಾಂಬರ್ ತಪ್ಪು ತಿಳ್ಕೊಬಾರ್ದು. ನೋಡೋ ಪ್ರೇಮ್ ಡೈರೆಕ್ಟ್ ಕೊಟ್ಬೋದು ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ.